ಕಟ್ಟಡವಾದಂಥ ಟೌನ್ ಹಾಲಲ್ಲೂ ಕೂಡ ನಾವು ಮಾಡಬೇಕು ಅಂಥೇಳಿ ಅದು ಆ ಒಂದು ಅವಕಾಶ ಅದಾಗೆ ಒದಗಿ ಬಂತು. ನಾದಬ್ರಹ್ಮ ಸುಮಾರು 2.5 ತಿಂಗಳಿನಿಂದ ಅದು ರಿನೋವೇಷನ್ಗೆ ಅಂತ ಮುಟ್ಟಾಗ ನಾವು ಇದನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಈ ಡೇಟ್ ಸಿಕ್ತು. ಯಾಕೆ ಅಂತಂದರೆ ಇದು ಪ್ರತಿ ಸರಿ ಕೂಡ ಹೆಚ್ಚಿನ ನಾಟಕದ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಇದೊಂದು ಅವಕಾಶ ನಮಗೆ ಸಿಕ್ತು. ಜೊತೆಗೆ ಇದೊಂದು ಐತಿಹಾಸಿಕ ಕಟ್ಟಡ, ಪಾರಂಪರಿಕ ಕಟ್ಟಡ, ನಮ್ಮ ಹೆಮ್ಮೆ, ನಮ್ಮ ಗೌರವದ, ನಮ್ಮ ಇತಿಹಾಸದ ಒಂದು ಮರುಚಿಂತನೆಯನ್ನು ಮಾಡುವಂಥ ಒಂದು ಪಾರಂಪರಿಕ ಸ್ಥಾನದಲ್ಲಿ ನಾವೆಲ್ಲ ಇದ್ದೀವಿ. ಬಹಳಷ್ಟು ಇತಿಹಾಸದ ಘಟನೆಗಳು ಇಲ್ಲಿ ನಡೆದೋಗುತ್ತದೆ. ಅದು ನಾನು ಉದ್ಘಾಟನೆಗೆ ಸ್ವಾಗತ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಇನ್ನೊಂದಷ್ಟು ಹೆಚ್ಚು ಜನ ಬಂದ ನಂತರ ಅದನ್ನೆಲ್ಲ ಕೂಡ ನನ್ನ ಮುಂದೆ ಹಂಚ್ಕೊಳ್ತೀನಿ. ಎರಡನೇದೇನು ಅಂತಂದರೆ, ಕರ್ನಾಟಕ ಕಂಡಂಥ ಒಬ್ಬ ಪ್ರಬುದ್ಧ, ಚಿಂತನಾಶೀಲ, ಸಾಮಾಜಿಕ ಕಳಕಳಿಯ ಕವಿ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರು. ಅವರು ಬೆಂಗಳೂರು ಯೂನಿವರ್ಸಿಟಿಯ ಪ್ರೊಫೆಸರ್ ಕೂಡ ಆಗಿದ್ದಾರೆ, ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರು. ಅವ್ರ ಹಾಡುಗಳು ಹೇಗೆ ಅಂತಂತಂದರೆ, ಒಂದು ಸಾರಿ ಕೇಳಿದ್ರೆ ಮತ್ತೆ ಮತ್ತೆ ಕೇಳೋಣ ಅನಿಸುತ್ತೆ, ಒಂದು ಸಾರಿ ಕೇಳಿದ್ರೆ ಎಲ್ಲೋ ಹಿಂದೆ ಕೇಳಿದ್ನಲ್ಲ ಅನಿಸುತ್ತೆ. ಅಷ್ಟು ಅವರ ಪದ ಜೋಡಣೆ, ಪದಪುಂಜಗಳು ನಿಮ್ಮನ್ನೆಲ್ಲ ಕೂಡ ಅಚ್ಚೊತ್ತು ಬಿಡ್ತವೆ. ಅಂಥ ಒಬ್ಬರು ಕವಿಗಳು ನಮ್ಮ ನಡುವೆ ಇದ್ದಾರೆ. ಅವರ ಗೀತೆಗಳನ್ನು ಹಾಡಬೇಕು ಅಂಥೇಳಿ ನಾವು ಬಹಳ ದಿನದ ಕನಸು ಇವತ್ತು ಈಡೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಮೂರನೇ ವಿಶೇಷ ಏನು ಅಂತಂತಂದರೆ, ನಾವು ಇಲ್ಲಿ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ ಮೇಲೆ ಕರ್ನಾಟಕ ಸುಗಮ ಸಂಗೀತ ಪರಿಷತ್ನ ವತಿಯಿಂದ ಇವತ್ತು 50ನೇ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. 50ನೇ ಕಾರ್ಯಕ್ರಮ. ಈ ಒಂದು ಪುರಭವನದಲ್ಲಿ 3 ವಿಶೇಷಗಳು ಪುರಭವನದಲ್ಲಿ ಮಾಡ್ತಿರೋದು. ಎರಡನೇದು ಕಾವ್ಯಾಂಶಿ ಅವ್ರ ಬಗ್ಗೆ, ಮೂರನೇದು ನಮ್ಮದು 50ನೇ ಕಾರ್ಯಕ್ರಮ. ಈ ರೀತಿ ವಿಶೇಷವಾದ ಒಂದು ದಿನ ತಾವೆಲ್ಲರೂ ಕೂಡ ಸಾಕ್ಷೀಕರಿಸಿದ್ದೀರಿ. ತಾವೆಲ್ಲರೂ ಕೂಡ ಈ ಒಂದು ಗೀತ ಸಂಜೆಯನ್ನು, ಕಾವ್ಯಂ ಶ್ರೀ ಅವರು ಕೂಡ ಬೆಂಗಳೂರಿನಲ್ಲಿ ವಾಸ ಇದ್ದು ಅವರು ಕೂಡ ಹೊರಟಿದ್ದಾರೆ. ಇನ್ನು 10 ನಿಮಿಷದಲ್ಲಿ ನಮ್ಮನ್ನೆಲ್ಲ ಕೂಡ ಅವರು ಸೇರಿಕೊಳ್ಳಿದ್ದಾರೆ. ನಾವು ತಡ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಭಾಳಷ್ಟು ಗಾಯಕರು ಅವರು ಗಾಯನ ಮಾಡಲು ಸಿದ್ಧರಾಗಿ ಕೂತಿದ್ದಾರೆ. ಅದರಿಂದಾಗಿ ಈಗ ಪ್ರಾರಂಭ ಮಾಡ್ತಿದ್ದೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಣೆ ಅಂದರೆ ಆ್ಯಂಕರಿಂಗು ಮಾಡೋಕ್ಕೆ ಬಂದಿರೋಂಥವ್ರು ನಮ್ಮ ಬೇದ್ರೆ ಮಂಜುನಾಥ್ ಅವರು. ಬನ್ನಿ ಸರ್. ಮಂಜುನಾಥ್ ಅವರು ಆಕಾಶವಾಣಿಯ ಬಹಳ ಹಿರಿಯ ಶೈಲಿಯೇ ಬೇರೆ, ಭಾವನೆಗಳೇ ಬೇರೆ, ಈ ಗಾಯನದ ಒಂದು ಸಂಗೀತವೇ ಬೇರೆ ಥರದ್ದು. ಅದು ಎಲ್ಲವೂ ಕೂಡ ನಿಮ್ಮ ಮನಸ್ಸನ್ನು ಶಾಂತಿಯ ಕಡಲಲ್ಲಿ ತೇಲಿಸುತ್ತೆ. ಅಂಥ ಗಾಯನಕ್ಕೆ ತಾವೆಲ್ಲರೂ ಕೂಡ ಸಾಕ್ಷೀಭೂತರಾಗಿದ್ದೀರಿ. ಕೊನೆಯವರೆಗೂ ಕೂಡ ಇದ್ದು ಈ ಒಂದು ಗಾಯನದ ರುಚಿಯನ್ನು, ಸೊಬಗನ್ನು ಅನುಭವಿಸ್ಕೊಂಡು ನಮ್ಮನ್ನೆಲ್ಲ ಆಶೀರ್ವದಿಸಿ ಹೋಗಬೇಕು ಅಂಥೇಳಿ ಮುಂದೆ ಈ ಒಂದು ನಿರೂಪಣೆಯ ಜವಾಬ್ದಾರಿ ಹೊತ್ತಿರುವಂಥ ಬೇದ್ರೆ ಮಂಜುನಾಥ್ ಅವ್ರಿಗೆ ನಾನು ಮೈಕನ್ನು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ. ನಮ್ಮ ನಾಗರಾಜ್ ಸರ್ ಅವರು ವಿಸ್ತಾರವಾಗಿ ಎಲ್ಲವನ್ನ ಹೇಳಿರೋದ್ರಿಂದ ನೇರವಾಗಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ನಮ್ಮದು ಸುಂದರ ಸಂಗೀತ ಸಂಜೆ, ಭಾವಗೀತೆಗಳ ಭಾವನಾಲೋಕದಲ್ಲಿ ಪಯಣಿಸುವ ಸಮಯ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಸುಸ್ವಾಗತವನ್ನು ಕೋರ್ತಾ, ಇದು ಸಂಗೀತದ ಕಾರ್ಯಕ್ರಮ ಆಗಿರೋದ್ರಿಂದ ವಾಗ್ದೇವಿ ತಾಯಿ ಶಾರದೆಯ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಶುಭಾರಂಭವಾಗ್ತಾ ಇದೆ. ಮೊದಲ ಗೀತೆಯ ಗಾಯಕಿ ಶ್ವೇತಾ ದಿನೇಶ್ ಅವರು. ಹಲೋ. ಜಾಪತುಷ್ಟೇ ಹಿಮರುಚಿ ಮುಕುಟೇ ವಲ್ಲಕೀ ವ್ಯಗ್ರಹಸ್ತೆ ಮಾತರ್ ನಮಸ್ತೆ ದಹ ದಹ ಜಡತಾ ದೇಹಿ ಬುದ್ಧಿಂ ಪ್ರಶಾಂತಂ ವಿದ್ಯೆ ವೇದಾಂತ ವೇದ್ಯೆ ಪರಿಣತ ಪಠಿತೆ ಮೋಕ್ಷದೇ ಮುಕ್ತಿ ಮಾರ್ಗೇ ಮಾರ್ಗಾತೀತ
ಶುಭ್ರಹಾರಿ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಕಾಲ ಬೆಳಕಿನಲ್ಲಿ ಬಿಳಿಯ ಕಮಲ